ಹೊಡೆಯಲ್ಲ ಸರ್, ಆಟ ಆಡೋದು ಜಾಸ್ತಿ. ಆಚೆ ಕಡೆ ತರಿಸಿದ ತಕ್ಷಣ ಸತ್ತೋಗೋದು. ಅದರಲ್ಲಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ಹೆಂಗೆ ನಾನು ಟ್ರೀಟ್ ಮಾಡಬೇಕು ಅದೆಲ್ಲ ಒಂದು ಅನುಭವ ಬಂತು. ಫ್ಯಾಕ್ಟ್ರಿ ಇಂಡಸ್ಟ್ರಿ ಏರಿಯಾ ಈ ಸರಿ ನಾನು ಫುಲ್ ಸಕ್ಸಸ್ ಆಗಿದ್ದೀನಿ. ಸ್ಟಾರ್ಟ್ ಮಾಡಿದ್ದು ನಾನು ಹೈದರಾಬಾದಿಯಿಂದ, ರಿಸಲ್ಟ್ ಬಂದಿಲ್ಲ. ಆಮೇಲೆ ಈ ವಿಡಿಯೋಸ್ ನೋಡಿ ರಾಜಸ್ಥಾನ್ ಹೋಗ್ಬೋದು, 8 ದಿವಸ ಸ್ಟೇ ಮಾಡಿ ಪರ್ಚೇಸ್ ಮಾಡೋದು ಹೆಂಗೆ ಸ್ವಲ್ಪ ನಾಲೆಜ್ ಬಂತು. ಮರಿ ಹೆಂಗ್ ಬೆಳೆಸ್ತಾರೆ ಸ್ವಲ್ಪ ಐಡಿಯಾ ಬಂತು ನನಗೆ. ಅವಾಗ ಬೀಟಲ್ ತಂದೆ, ಗುಜರಿ ತಂದೆ, ಕೋಟಾ ತಂದೆ. ಸರ್ 1 ವರ್ಷದಲ್ಲಿ 100 kg ಮಾಡ್ಬೋದು ಇಂಥ ಮರಿಗಳಿಗೆ. ಒಂದು ಜಗಳ ಜಾಸ್ತಿ ಆಡ್ತಾರೆ. ಸೊ ಎಲ್ಲದಕ್ಕೂ ಒಂದೊಂದು ಕೇಜ್ ಸಿಸ್ಟಮ್ ತರ ಮಾಡಿ ನಾವು 4 ಟೈಮ್ ಫೀಡ್ ಕೊಡ್ತೀವಿ. ಫೀಡಿಂಗ್ ಟ್ರೇ ಇವ್ರದ್ದು. ಈ ಕಡೆ ಎಲ್ಲರೂ 100 ಮೇಲೆ ಎಲ್ಲ 100 ಮೇಲೆ ಸರ್. ಇದು ಶಿನ್ನೂರ್ದು, ಇದು 90 ಕಿಲೋ ಇದೆ. ಇದು ಅದು 82 ಕಿಲೋ ಇದೆ ಸರ್. ಇದು ಅಮೃತ್ಸರಿ ಬೀಟಲ್ ಅಂತಾರೆ ಸರ್. ಇನ್ನ 6 ಅಲ್ಲಿ ಇದು 122 kg ವೇಟ್. ಬ್ಲಾಕ್ ಅಲ್ಲಿ ಮರಿಗಳು ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈ ಬ್ಲಾಕ್ ಅಲ್ಲಿ ಇರೋ ಮರಿಗಳು. ಇದು ಗುಜರಿನೇ, ಬೀಜ ಒಳ್ಳೆ ಡಿಫ್ರೆಂಟ್ ಆಗಿದೆಯಲ್ಲ ಸರ್. ಇದು ಬೀಜ ಹಾಕ್ಸಿರೋದು ಒಂಥರ ಕ್ರಾಸ್ ಸ್ಪೆಕ್ಟ್ರಮ್. ಹೌದು ಅಲ್ವಾ? ನೀವು ಆ ಕಡೆ ಒಬ್ರು ಈ ಕಡೆ. ಆಮೇಲೆ ಇದ್ರದ್ದು ಒಂದು ಸ್ಪೆಷಾಲಿಟಿ ಅಂದ್ರೆ ನೋಡಿ, ನೆಕ್ ಪೋರ್ಷನ್ ಇದಕ್ಕೇನು ಸಪರೇಟ್ ಆಗಿದೆಯೇನೋ ಇದೆಯಲ್ಲ, ಏನು ಅದು? ಇದು ಕೆಲವರಿಗೆ ಕೆಳಗಡೆ ಬರ್ತದೆ, ಈ ಕ್ವಾಲಿಟಿ ಮರಿಗೆ ಇಲ್ಲಿ ಮೇಲೆ ಬರ್ತದೆ. ಓ ಹಂಗೆ. ಇದರಲ್ಲಿ ತುಂಬಾ ಕ್ವಾಲಿಟಿ ಇದೆ ಸರ್. ಇದರಲ್ಲಿ ಆಮೇಲೆ ಇದ್ರದ್ದು ಬೆನ್ನು ಇದೆಯಲ್ಲ ಸರ್, ನಾವು ಬನ್ನಿ ಇಲ್ಲಿ. ಈ ಬೆನ್ನು ಕುದುರೆ ಟೈಪ್ ಇರುತ್ತೆ ಅಲ್ವಾ? ಎಷ್ಟು ನೈಸ್ ಆಗಿದೆ ನೋಡಿ. ಮೇಲೆ ನೀವು ಬೇಕಾದ್ರೆ ಕುತ್ಕೊಂಡು ಸವಾರಿ ಮಾಡ್ಬೋದು ಅಲ್ವಾ ಸರ್? ಇದು ತೋರಿಸೋದೇನಂದ್ರೆ ಇದರಲ್ಲಿ ಈ ಬೀಜ ವರ್ಷದಲ್ಲಿ ನಮ್ಮ ಹತ್ರ ರಿಸಲ್ಟ್ ಇದು. ಹೌದಾ? ಇದು ನಮ್ಮ ಹತ್ರ ಬಂದು ತುಂಬಾ ಕಡಿಮೆ ವೇಟ್ ಅಲ್ಲಿ ನಾವೇ ಬೀಜ ಹಾಕ್ಸಿದ್ದು. ಎಕ್ಸ್ಪೆರಿಮೆಂಟ್ಗೋಸ್ಕರ ನಾವು ಸಾಕಿದೀವಿ ಬೀಜ ಹಾಕ್ಸಿ. ಇದನ್ನ ಇನ್ನೊಂದು ಬರ್ತಾ ಇದೆ ಸರ್. ಇದೆಲ್ಲ 100+. 112 kg ಇದೆ ಸದ್ಯ. ಮೊನ್ನೆ ರೀಸೆಂಟ್ ಆಗಿ ವೇಟ್ ಮಾಡಿದ್ದು. ಇವಾಗ ಎಷ್ಟಿದೆ ಗೊತ್ತಿಲ್ಲ. ಆಲ್ಮೋಸ್ಟ್ 115 ವರೆಗೂ ಹೋಗ್ಬೋದು ಇದು. ಇದು ಗುಜರಿ ಇನ್ನ ಮರಿ ಸರ್. ಇದು 101 kg ಇದೆ ಸರ್. ಅದು 101 kg. 101 kg. ಹೈಟ್ ಅಲ್ಲಿ ಕಡಿಮೆ ಇದೆ, ಬಟ್ ಒಳ್ಳೆ ವೆಯ್ಟ್ ಚೆನ್ನಾಗಿದೆ, ಕ್ವಾಲಿಟಿ ಇದೆ. ಇನ್ನೊಂದಿದೆ ಸರ್ ಬೀಜ ಹಾಕ್ಸಿರೋದ್ರಲ್ಲಿ. ನಮ್ಮ ಹತ್ರ 3 ಇರೋದು. ಆ 3 ನಿಮ್ಗೆ ಒಂದೇ ಸತಿ ತೋರಿಸ್ತೀನಿ ನಾನು. ಬೀಜ ಹಾಕ್ಸಿರೋದು ರಿಸಲ್ಟ್. ಬೀಟಲ್ ಅಲ್ಲಿ ಒಂದು ಬೀಜ ಹಾಕ್ಸಿದೀವಿ. ಇದು ಬೀಟಲ್ ಅಲ್ಲಿ ಬೀಜ ಹಾಕ್ಸಿರೋದು. ಇದೆಲ್ಲ ಬೀಜ ಹಾಕ್ಸಿರೋ ಮರಿ ನಮ್ಮ ಅಲಿಗೋಡ್ ಫಾರ್ಮ್ಸ್. ಇದು 3 ಬೀಜ ಹಾಕ್ಸಿರೋದೆ. 3 ಬೀಜ 100 ಮೇಲೆನೇ ಇದೆ. ಇದು 101, 115, ಇದು 113 ಏನೋ ಇದೆ. 2-3 ಯಾವ ಜಾತಿ ಅಣ್ಣ ಇವು ಸರ್? ಇದು ಬಂದು ಗುಜರಿ, ಇದು ಬೀಟಲ್, ಅದು ಗುಜರಿನೇ. ಗುಜರಿ 2 ಗುಜರಿ 1 ಬೀಟಲ್. ಓಹೋ. ಮಾರ್ವಾಡಿ ಹಾರ್ಸ್ ತರ ಬರ್ತದೆ ಸರ್. ಮಾರ್ವಾಡಿ ಪಂಜಾಬಿ ಹಾರ್ಸ್ ಟೈಪ್ ಆಗಿ ಕ್ವಾಲಿಟಿ ಬರುತ್ತೆ ಅಲ್ವಾ? ಅದೊಂಥರ ತಲೆ ಮಾತ್ರ ಒಂದು ಕಲರ್, ಕೆಳಗಡೆ ಒಂದು ಕಲರ್ ಸರ್. ಇದರಲ್ಲಿ ಒರಿಜಿನಾಲಿಟಿ ಕಂಡು ಹಿಡಿಯೋದು ಹಿಂಗೆ ಸರ್. ತಲೆ ವೈಟೇ ಇರಬೇಕು. ಇದಕ್ಕೆ ತಲೆ ವೈಟೇ ಇರಬೇಕು. ನೀವು ಗುಜರಿ ಯಾವ್ದಾದ್ರು ನೋಡಿ, ತಲೆ ವೈಟೇ ಇರ್ತದೆ. ಹೌದಾ? ನಮ್ಮ ಹತ್ರ ಅಷ್ಟೊಂದು ಮರಿಗಳವೆ, ತಲೆ ಮಾತ್ರ ವೈಟೇ ಇದೆ. ಮರಿ ಸರ್ ಇದು 2 ಇನ್ನೂ ಒಂದು ಕೋಟ ಇದೆ ನಮ್ಮ ಹತ್ರ. ನೋಡಿ ಸರ್, ಎಲ್ಲಾ ತರ ಕೋಟಾನು ಇದೆ ನಮ್ಮ ಹತ್ರ. ಇವು 3 ಕೋಟ. ಇದು ಕರೋಲಿ ಕೋಟ, ಇದು ಕೋಟ ಬುಲ್ ಹಾರ್ನ್ಸ್ ಅಲ್ಲಿ. ಅದಕ್ಕೊಂದು ಜಲೇಬಿ ಹಾರ್ನ್ ಅಂತಾರೆ, ಜಿಂಕೆ ತರ ಜಲೇಬಿ. ಅದು ಹಂಗೆ. ಅದಕ್ಕೆ ಇದು ಆಲ್ಮೋಸ್ಟ್ ಇದೆಲ್ಲ ಒಳ್ಳೆ ಮರಿಗಳು. ಇದೆರಡು ಇನ್ನ 2 ಹಲ್ ಮರಿಗಳು. ಇದಕ್ಕಿನ್ನ ಬೇಜಾನ್ ವಯಸ್ಸಿದೆ ಸರ್ ಇದಕ್ಕೆ. ಹೌದಾ? 2 ಹಲ್ ನೋಡಿ, ಬೇಕಾದ್ರೆ ತೋರಿಸ್ತೀನಿ. ಚಿಕ್ಕ ಮರಿನೇ ಬಂದಿದ್ದು ನಮ್ಮ ಹತ್ರ. ನೋಡಿ ಸರ್ 2 ಹಲ್ಲು. ಅದು ತೋರಿಸ್ತಿದ್ರಿ ಸರ್, ಅದು ನೋಡಿ ಸರ್. ಓ 2 ಅಲ್ಲ ಅಷ್ಟೇ. ಚಿಕ್ಕ ಮರಿಗಳು ಸರ್ ಇನ್ನ ಇದು. ಇದಕ್ಕೆ ಸಾಕಿದ್ರೆ 150 kg ವರೆಗೂ ಮಾಡ್ಬೋದು ಸರ್. ಹೌದಾ? ಅಂತ ಬ್ರೀಡ್ಸ್ ಇದು. ನಿಂತ್ಕೊಳ್ಳಲ್ಲ ಸರ್, ಒಂದ್ ಕಡೆ ನಿಂತ್ಕೊಳ್ಳಲ್ಲ ಸರ್ ಈ ಮರಿಗಳು. ಅಲ್ವಾ? ತುಂಬಾ ಇದು ಇವಾಗ್ಲಿಂದ ನಾವು ಸಾಕಿದ್ರೆ ನಮ್ಮ ಫೀಡ್ಗೆ ಸರ್. ಎಲ್ಲಾ ಮರಿಗಳು ಬೇರೆ ಕಡೆಯಿಂದ ಬಂದು ಸೆಟ್ ಆಗಲ್ಲ, ಸೆಟ್ ಮಾಡಬೇಕು. ಅದಂತೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬಂದಿದ ತಕ್ಷಣ ಸತ್ತೋಗಿದೆ ಸರ್ ನನ್ನ ಹತ್ರ. ಹೌದಾ? ಬಂದಿದ ತಕ್ಷಣ ಸತ್ತೋಗಿದೆ. ದೊಡ್ಡ ಮರಿ. ಲಾಸ್ಟ್ ಇಯರ್ 12 ಮರಿ ಸತ್ತೋಗಿದೆ ಸರ್. ದೊಡ್ಡ 100 kg ಪ್ಲಸ್. ಅಯ್ಯೋ. ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಕೆಲವ್ರಿಗೆ PPR ಬಂತು. ಇನ್ನೊಬ್ಬ ಬರೀ ಕಾಲ್ ಮುರಿದಾಕೊಂಡಿದ್ದಷ್ಟೇ, ಹಂಗೆ ಹೊರಟೋದ ಸರ್. ಕಾಲು ಯಾರದ್ರಲ್ಲೂ ಇಲ್ಲಿ ಇದ್ರಲ್ಲಿ ಹಾಕ್ಬಿಟ್ಟು ಮುರಿದೋಯ್ತು, ಹಂಗೆ ಹೊರಟೋದ ಸರ್.
ಸೊ ಬಟ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ನಿಮಗೆ. ಎಕ್ಸ್ಪೀರಿಯನ್ಸ್ಗೋಸ್ಕರ ನಾನು ಲಾಸ್ ಆದ್ರೂ ಪರವಾಗಿಲ್ಲ ಅಂತ ನಾನು ಮಾಡ್ತಾನೆ ಇದ್ದೀನಿ ಕಂಟಿನ್ಯೂಸ್. ರಾಜಸ್ಥಾನ್ ಕೋಟಾ ಜಿಲ್ಲೆಯಲ್ಲೇ ಸಿಗುತ್ತೆ. ಹೌದಾ? ಜಾಸ್ತಿ ಸಾಕೋದು ಬಾಂಬೆ ಒಳಗೆ. ಸಾಕೋದು ಮಾತ್ರ ಬಾಂಬೆ ಜಾಸ್ತಿ, ಅದು ಬರೋದು ಎಲ್ಲ ಇದು ಕೋಟಾ ಇಂದಾನೆ. ಇದ್ರ ಹೆಸರೇ ಕೋಟಾ, ರಾಜಸ್ಥಾನ ಕೋಟಾ ಡಿಸ್ಟಿಕ್ ಇದೆ. ಅದು ಬ್ರೀಡ್ ಹೆಸರನ್ನೇ ಕೋಟಾ ಅಂತ ಹಾಕಿದ್ದಾರೆ. ಬಟ್ ಲುಕ್ ಚೆನ್ನಾಗಿರತ್ತಲ್ಲ ಇವು ಕೊಂಬುಗಳೆಲ್ಲ? ಸೂಪರ್ ಆಗಿರ್ತದೆ ಸರ್. ಎಲ್ಲ ಬ್ರೀಡ್ಗಿಂತ ಟಾಪ್ ಅಲ್ಲಿರೋದು, ನಂಬರ್ 1 ಅಲ್ಲಿರೋದು ಕ್ವಾಲಿಟಿಯಲ್ಲಿ, ಲುಕ್ ವೈಸ್ ಅಲ್ಲಿ ಕೋಟಾ ಒಂದೇ. ಆಮೇಲೆ ಅದರಲ್ಲಿ ಅಷ್ಟು ಇಮ್ಯುನಿಟಿ ಪವರ್ ಎಷ್ಟಿದೆ ಅಂದ್ರೆ 150 kg 170 kg ಹೋದ್ರು ಹಂಗೆ ಆಕ್ಟಿವ್ ಆಗಿರ್ತಾವ ನಾವು. ಇವಾಗ ಬೇರೆ ಮರಿಗಳು 150 kg ದಾಟ್ಬಿಟ್ರೆ ನಿಧಾನ ನಡೆಯೋದು, ಸುಸ್ತಾಗ್ಬಿಡೋದು, ಅದಿಲ್ಲ ಸರ್. 150 kg ಹೋದ್ರು ಅದು ಹಂಗೆ ಇರ್ತದೆ, ಹಂಗೆ ಆಕ್ಟಿವ್ನೆಸ್ ಅಲ್ಲಿ ಇರ್ತದೆ. ಅದೊಂದು ಬ್ರೀಡ್ ನೋಡಿ ಸರ್. ಹ್ಯಾಂಡ್ಸಮ್ ಹಂಕು ಅವಾಗ್ಲಿಂದ ನಿಂತ್ಕೊಳ್ತಾ ಇಲ್ಲ. 90 kg ಇದ್ದಾನೆ ಇವನು. ಹೈಟ್ ಅಲ್ಲಿ ಸ್ವಲ್ಪ ಶಾರ್ಟೇ ಬರೋದು ಕೋಟಾಗಳು. ಯಾವ್ದೋ ಮೇಜರ್ ಯಾವ್ದಾದ್ರು ಒಂದು ಜಾಸ್ತಿ ಹೈಟ್ ತಗೊಳುತ್ತೆ, ಮೇಜರ್ಲಿ ಶಾರ್ಟ್ ಹೈಟೇ ಬರೋದು ಕೋಟಾ ಅಲ್ಲಿ. ಬಟ್ ವೆಯ್ಟ್ ಚೆನ್ನಾಗಿ ಬರುತ್ತೆ. ಲುಕ್ ವೈಸ್ ನೋಡಿ ಸರ್, ನೀವೇ ನೋಡಿ ಸರ್ ಲುಕ್. ಅದು ತಗೊಂಡೋಗಿ ಸೈಡ್ಗೆ. ಲುಕ್ ವೈಸ್ ನೋಡಿ ಸರ್. ಇದಕ್ಕೆ ಬೇಕಾದ್ರೆ ಬಿಡ್ತೀನಿ, ಹಂಗೆ ಆಟ ಆಡ್ತಾನೆ ಸರ್ ಇವನು. ನೋಡಿ ಬಿಡ್ತೀನಿ ನೋಡಿ, 1 ಸೆಕೆಂಡ್ ನಿಂತ್ಕೊಳ್ಳಲ್ಲ ಸರ್ ಅವನು. ಅವ್ನು ನಡೆಯೋ ಸ್ಟೈಲು, ಹೊಡಿಯಲ್ಲ ಸರ್, ಆಟ ಆಡೋದು ಜಾಸ್ತಿ. ಏನು ಮಾಡಲ್ಲ ಬಟ್ ಆಟ. 1 ಸೆಕೆಂಡ್ ಸುಮ್ಮನೆ ನಿಂತ್ಕೊಳ್ಳಲ್ಲ ಅವನು. ಅವ್ನ ನೆಕ್ ಪೊಸಿಷನ್ ನೋಡಿ ಸರ್, ಯಾವ್ದಾದ್ರು ಮರಿಗಳೆಲ್ಲ ಬರ್ತದೆ ನಾವು ಅಲ್ವಾ? ಆಮೇಲೆ ಕಣ್ಣ ಹತ್ರ ಪ್ಯಾಚಸ್. ಇದಕ್ಕೆ ಹಿಡಿಬೇಕಂದ್ರೆ ಇಲ್ಲಿ ಬಾಯಲ್ಲಿ ಹಾಕ್ಬೇಕು ಹಿಂಗೆ, ಅವಾಗಲೇ ನಿಂತ್ಕೊಳ್ಳೋದು ಅವನು. ಹೌದಾ? ಟೆಕ್ನಿಕ್ ನೋಡಿ ಸರ್. ಚೆಸ್ಟ್ ನೋಡಿ ಸರ್. ಇನ್ನ ಇದು 4 ಹಲ್ಲು ಸರ್. ಇದು 4 ಹಲ್ಲೆ. ಇನ್ನ 1 ವರ್ಷ ಸಾಕಿದ್ರೆ, ಇವಾಗ 92 ಏನೋ ಇದ್ದಾನೆ, 92 ಇದ್ದಾನೆ. ಇಟ್ ವಿಲ್ ಗೋ ಅಪ್ ಟು 120 ವರ್ಗು, 130 ವರ್ಗು ನೆಕ್ಸ್ಟ್ ಇಯರ್ಗೆ. ನೆಕ್ಸ್ಟ್ ಇಯರ್ ಬಕ್ರೀದ್ ಏನಾದ್ರು ಸಾಕ್ಬಿಟ್ರೆ 130 ಕ್ರಾಸ್ ಮಾಡುತ್ತೆ ಸರ್. ಅಷ್ಟೊಂದು ಪವರ್ ಇದೆ ಇದರಲ್ಲಿ, ಇಮ್ಯುನಿಟಿ ಪವರ್. ಹಿಡಿದು ಆಚೆ ಕಟ್ಟಕ್ಕಾಗಲ್ಲ. ಹೌದಾ? ಹಂಗಾಗಲ್ಲ ಅದು. ಬಿಟ್ರೆ ಹಿಂಗೆ ಸರ್ ಇವರು. ಹೌದಾ? ಇರ್ತಾರೆ. ನಿಮ್ಮನ್ನೇ ಟಾರ್ಗೆಟ್? ಹೌದು ಸರ್, ಯಾರಿಗೂ ಬಿಡಲ್ಲ ಇವನು ಸರ್. ಇದನ್ನ ಚಿಕ್ಕ ಮರಿಯಿಂದ ಸಾಕಿರೋದು ಸರ್ ನಾನು. ಹೌದಾ? ಚಿಕ್ಕ ಮರಿ 5 ತಿಂಗಳು ಮರಿ ಏನೋ ಬಂದಿದ್ದು ನನ್ನ ಮನೆಗೆ. 2 ವರ್ಷ ಆಯ್ತು ಸರ್ ಇದಕ್ಕೆ. 2 ವರ್ಷ? 2 ವರ್ಷ ಇದನ್ನು ಸಾಕಿದ್ವಿ. ಈಗ ಎಷ್ಟು ಕೆಜಿ ಇದೆ ಅಣ್ಣ ಸರ್? ಇದು 110 ಕಿಲೋ ಇದೆ ಸರ್. 110 ಕಿಲೋ. ಇದು ಯಾವ ಜಾತಿ? ಇದು ಗುಜರಿ ಅಂತಾರೆ. ಗುಜರಿ, ರಾಜಸ್ಥಾನಿ ಗುಜರಿ ಬ್ರೀಡ್. 45 ಹೈಟ್, 44 ಹೈಟ್ ಇದೆ. ನಿಮ್ಮಷ್ಟು ಹೈಟ್ ಇದ್ದಾನೆ. ನೋಡಿ ಸರ್, ಈಸ್ ಆಲ್ಸೋ ವೆರಿ ಗುಡ್. ಇವನು ಬೀಜದಲ್ಲಿ ಇರೋದು. ಈಸ್ 46 ಹೈಟು. ಹೌದು. ಓಕೆ. 127 kg ವೇಟು. 127 kg. ಇದಕ್ಕೆ ಶೇರಾ ಅಂತಾರೆ. ಶೇರಾ? ಬೀಟಲಲ್ಲಿ ಶೇರಾ? ಬೀಟಲಲ್ಲಿ ಶೇರಾ. ಇದಕ್ಕೆ ಶೇರಾ ಅಂದ್ರೆ ಈ ಕಲರ್ ಅಲ್ಲಿ ಬಂದ್ರೆ ಪ್ಯಾಚಸ್ ಅಲ್ಲಿ ಸ್ವಲ್ಪ ಶೇರಾ ಅಂತಾರೆ. ಆಮೇಲೆ ಇದು ಮುಖ ನೋಡಿ ಇದ್ರದ್ದು. ಈ ಶೇಪ್ ಅಲ್ಲಿ ಬಂದ್ರೆ ಒರಿಜಿನಲ್ ಅಮೃತ್ಸರಿ ಬೀಟಲ್. ಇದು ಈ ಶೇಪ್ ಬರಬೇಕು. ಈ ಶೇಪ್ ಅಲ್ಲಿ ಬರಬೇಕು. ನೋಡಿ ಬಿಡ್ತೀನಿ. ಏನ್ ಭಯಂಕರವಾಗಿರ್ತಾವಲ್ಲ ಇವು. ಹೌದು ಸರ್. ಇವನ್ಗೂ ಆಚೆ ಬಿಟ್ರು ಆಟ ಆಡ್ಕೊಂಡಿರ್ತಾನೆ ಸರ್. ಇವ್ದಾ? ಫ್ರೆಂಡ್ಲಿನೇ? ಫ್ರೆಂಡ್ಲಿನೇ ಸರ್. ನಮ್ಮ ಫಾರ್ಮ್ ಬಾಡಿ ಬಿಲ್ಡರ್ ಇವನು. ಇವನಾ? ಏನ್ ಹೆವಿ ಇದಾನಲ್ಲ ಸರ್. ಇವನು ಬಂದಿದ್ದು 60 kg ಅಲ್ಲಿ. ನಾವು 112 kg ಅಲ್ಲಿ ಇದ್ದಾನೆ. 12 kg ಅಲ್ಲಿ ಇತ್ತಾ? ನೀವು ಇವಾಗ ಬಂದಿ 60 kg ಬಂದಿದ್ದು ನಮ್ಮ ಹತ್ರ ಇವನು. ಈಗ 112 112 kg ಇದ್ದಾನೆ. 112 ಇದ್ದಾನೆ. ಓಹೋ. ಇದು ಬೀಟಲ್ಲೇ, ಬಟ್ ಕ್ರಾಸ್ ಬೀಟಲ್ ಅಲ್ವಾ? ಕ್ರಾಸ್ ಬೀಟಲ್. ಇವ್ರೇನು ಇಬ್ರು ಸೇಮ್ ಕಲರ್ ಇದ್ದಂಗಿದ್ದಾರೆ ಸರ್. ಇವ್ನು ಮಕ್ಕಾಚಿನ ಅಂತಾರೆ. ಇವ್ರ ಜೊತೆನೆ ಇವರಿಬ್ರು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಸರ್ ನನಗೆ. ಹೌದಾ? 8 months ಅಲ್ಲಿ ಒಳ್ಳೆ ರಿಟಲ್ಸ್. ಚೆಸ್ಟ್ ನೋಡಿ ಸರ್. ಇಂಥ ಚೆಸ್ಟ್ ಮರಿಗಳಲ್ಲಿ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಸರ್. ಈ ತರ ಅದ್ ನೋಡಿ ಸರ್. ಇವರಿಬ್ರು ಬಾಡಿ ಬಿಲ್ಡರ್ಸ್ ಹಾಗಾದ್ರೆ ಇಲ್ಲೇ ಬಾಡಿ ಬಿಲ್ಡರ್ ಇಟ್ಕೊಂಡು ಬನ್ನಿ ಸರ್. ಬೋತ್ ಅವನು 113 kg,
ಅವನು 65 kg ಬಂದಿದ್ದು, ಇವನು 60 kg ಬಂದಿದ್ದು. ಇವನು 112 kg ಇದ್ದಾನೆ, ಅವ್ನು 113 kg ಇದ್ದಾನೆ. ಎಲ್ಲ ಈಕ್ವಲ್ ಇದ್ದಾರೆ ಇಬ್ರು. ಈಕ್ವಲ್ ಇದ್ದಾರೆ ಇಬ್ರು ಅಣ್ಣ ತಮ್ಮಂದಿರು. ಇವಕ್ಕೆ ಬೀಜ ಹೊಡ್ಸಿದ್ರ? ಇಲ್ಲ 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 ಸರ್, ಇಲ್ಲ, ಎಲ್ಲ ಬೀಜನೇ ಸರ್. ಬೀಜ ಎಲ್ಲ ಓನ್ಲಿ 2-3 ಅಷ್ಟೇ ಹೊಡ್ಸಿರೋದಷ್ಟೇ. 3 ಇದೆ ನನ್ನ ಹತ್ರ ಮರಿ. ಅದರದ್ದು ಸೂಪರ್ ರಿಸಲ್ಟ್ ಇದೆ ನನ್ನ ಹತ್ರ. ನಾನು ಆ ರಿಸಲ್ಟ್ಗೋಸ್ಕರ ನಾನು ಸಾಕ್ತಾ ಇರೋದು. ಈ ಸತಿ ನಾನು 100% ಸಕ್ಸಸ್ ಆಗಿದ್ದೀನಿ ವೇಟ್ ಗೇನಿಂಗ್ ಅಲ್ಲಿ. ಹೌದಾ? ಇದು ಸಣ್ಣ ಮರಿಯಿಂದ ಸರ್ ಇದಕ್ಕೆ ಮಕ್ಕಚಿನ ಅಂತಾರೆ. ಮಕ್ಕಚಿನ, ಇದು ಒಂದು ಗುಜರಿ ಬ್ರೀಡ್ ಅಲ್ಲೇ. ರೌಡಿ ರೌಡಿ. ಇವನು ಹ್ಯಾಂಡ್ಸಮ್ ಹಂಕ್ ಅಂತಾರಲ್ಲ ನಮ್ದು, ನಿಂತ್ಕೊಳ್ಳಲ್ಲ ಸರ್ ಇವನು. ಹೌದಾ? ಹೆಣ್ಗೂ ನಿಂತ್ಕೊಳ್ಳಲ್ಲ ಸರ್. ಚಿಕ್ಕ ಮರಿ ಬಂದಿದ್ದು ಅವಾಗಲೇ ಹೇಳ್ದಲ್ಲ, ಇವನ್ಗೂ ತಗೊಂಡ್ ಬಂದು 1.5 ವರ್ಷ ಆರಲ್ಲಿ ಇವಾಗ. ಹೌದಾ? ಹತ್ತತ್ರ 2 ವರ್ಷ ಆಗ್ತಾ ಇದೆ. ಇವನ 117 kg ಇದೆ. ನಾನು ಇನ್ಸ್ಟಾ ಅಲ್ಲಿ ಇದ್ರದ್ದು ವೇಟ್ ಇದು ಹಾಕಿದ್ದೀನಿ. ali.goats ಅಂತ ನಂದು ಇನ್ಸ್ಟಾ ID ಇದೆ. ಹೌದೌದು, ಅದರಲ್ಲಿ ವೇಟ್ ರಿಸಲ್ಟ್ ಹಾಕಿದ್ದೀನಿ ನಾನು. ಇದು 117 ಇದ್ದಾನೆ. 117 kg ಇದ್ದಾನೆ ಇವನು. 42 ಹೈಟ್. ಇನ್ನ 1 ವರ್ಷ ಸಾಕ್ತೀನಿ ಸರ್ ಇವನಿಗೆ. ಇದಾ? ಇನ್ನ 1 ವರ್ಷ ಸಾಕ್ತೀನಿ. ಏನು ಒಂದು 150ವರೆಗೂ ಹೋಗ್ಬಿಡ್ತಾನೆ ಹಿಂಗೆ? ಅದಕ್ಕೆ ನಾನು ಇದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಬೀಜದಲ್ಲಿ ಇಟ್ಕೊಂಡು ಮರಿ ಎಲ್ಲಿವರೆಗೂ ಹೋಗುತ್ತೆ ಅದು ಮಾಡಬೇಕು ಅಂತ ನಾನು ಇಬ್ರು ಇಟ್ಕೊಂಡ್ಲು ಸಾಕಾಗ್ತಿಲ್ಲ ಅವನಿಗೆ. ಹೌದಾ? ಎಲ್ಲ ಬ್ರೀಡರ್ ಕ್ವಾಲಿಟಿ ಇದರಲ್ಲಿ ಇದೆ ಸರ್. ಇದು ಬೀಟಲ್ಲೇ? ಆಮೇಲೆ ಇದು ಪಿಂಕ್ ಸ್ಕಿನ್ ಅಲ್ಲೇ ಇದೆ. ಇದು ಬೀಟಲ್ಲೇ? ಇಲ್ಲ, ಇದು ಗುಜರಿಯಲ್ಲಿ ಮಕ್ಕಚಿನ ಅಂತಾರೆ. ಓ, ಗುಜರಿಯಲ್ಲಿ ಮಕ್ಕಚಿನ ಅಲ್ವಾ? ಗುಜರಿಯಲ್ಲಿ ಮಕ್ಕಚಿನ ಅಂತಾರೆ. ಇನ್ನ ಒಳ್ಳೆ ಶೇಪ್ ಬರ್ತದೆ ಸರ್ ಇದು. ಹೌದಾ? ಬಟ್ ಇದು ಮಹೇಶ್ ಕೊಡಿ ಅವ್ರಿಗೆ ಸರ್. ದಿಸ್ ಇಸ್ ನಾಗರಾ ಬೀಟಲ್ ನಾಗರಾ. ಇವನು 116 kg ಇದೆ ಸರ್. ಇವನು 114 kg ಇದ್ದಾನೆ. ಇವನ್ ಹೈಟ್ ಬಂದು 43 ಇದೆ. 43.5 ಏನೋ ಬರ್ತಾ ಇದೆ. 43 ನಾನು ತಗೊಳ್ತೀನಿ. ನೋಡಿ ಸರ್, ಕ್ವಾಲಿಟಿ ನೋಡಿ ಸರ್. ಅಲ್ವಾ? ನಾಗರ ಇದು ಒಳ್ಳೆ ಸರ್. ಇದರಲ್ಲಿ ಇಂಟ್ರೆಸ್ಟಿಂಗ್ ಒಂದು ಮಾತೇನಂದ್ರೆ ಇನ್ನು 4 ಕಲ್ಲು. 4 ಕಲ್ಲು ಅಷ್ಟೇ? ಅಷ್ಟೇ. ಓ, ಯು ಕ್ಯಾನ್ ಚೆಕ್, ನೋಡ್ಬೋದು ನೀವು. 4 ಕಲ್ಲಿದ್ದಾರೆ ನೋಡಿ ಸರ್. ನೋಡಕ್ ಕೊಡಲ್ಲ. ಏನು ಅವನು ಇಷ್ಟು ಇದು ಮಾಡ್ತಾನೆ ಅಲ್ಲ? ಬಿಡಿ ಪರವಾಗಿಲ್ಲ. ಇದನ್ನ ಒರಿಜಿನಲ್ ಬಿಟಲ್ ಅಂತ ಐಡೆಂಟಿಫೈ ಮಾಡೋದು ಹೆಂಗಣ್ಣ ಸರ್? ಇದು ಊಂಚಾ ಮಾತಾ ಅಂತಾರೆ ಅಲ್ಲಿ. ಇದು ಫೇಸ್ ಕಟ್ ನೋಡಿ ನೀವು. ಈ ಹಣೆ ಇದೆಯಲ್ಲ, ಬೀಟಲ್ ಅಲ್ಲಿ ನಾಗರ ಇದು. ನಾಗರ ಇದು. ಸೊ ಈ ಫೇಸ್ ಕಟ್, ಈ ಪಂಚ್ ಫೇಸ್ ಇಲ್ಲಿ ಬಂದು ಜಾಸ್ತಿನೂ ಪಂಚ್ ಇರಲ್ಲ. ಹೈದರಾಬಾದಿ ತರ ನಾರ್ಮಲ್ ಪಂಚ್ ಇರ್ತದೆ. ಆಮೇಲೆ ಕಿವಿ ಅಷ್ಟು ತಿನ್ ಬರ್ತದೆ. ಹೈದರಾಬಾದಿ ತರ ದಪ್ಪ ಬರಲ್ಲ, ತಿನ್ ಇರ್ತದೆ ಕಿವಿ. ಇದು ಮರಿ ನಾವು ಇನ್ನ ಎಷ್ಟು ಸಾಕ್ತಿವಿ ಅಷ್ಟು ಇನ್ನ ಬೆಳೆಯುತ್ತೆ ಸರ್. ಅಲ್ವಾ? ಇನ್ನ 4 ಕಲ್ಲು ಮರಿ. 4 ಕಲ್ಲು ಬರೀ. ಇನ್ನ ಇದಕ್ಕೆ ಜಾಸ್ತಿ ಏಜ್ ಇದೆ. ಅವನು ನಾಗರಾನೇ? ಅವನು ನಾಗರಾನೇ. ಇವನು 6 ಇವನು 102 kg ಇದ್ದಾನೆ. 102? 102. ಹೈಟ್ 43 ಇವಂದು. ರೂಢಿ ಮಾಡಿಲ್ಲ ಸರ್. ನೋಡಕ್ ಇಬ್ರು ಸೇಮೆ, ಬಟ್ ಇವನು 102 kg, 116 kg. ಹೌದಾ? ಓ, ಇವುಗಳನ್ನ ಹ್ಯಾಂಡಲ್ ಮಾಡೋದು ಯಾವ ರೀತಿ ಅಣ್ಣ? ಕಿವಿ ಇಟ್ಕೋಬೇಕಾ ಸರ್? ಕೆಲವುದಕ್ಕೆ ಕಿವಿ ಹಿಡಿದ್ರೆ ಆಗಲ್ಲ. ಆದ್ರೂ ನಾವು ಇಲ್ಲಿ ಜಾಲರ್ ಅಂತಾರೆ ಇದಕ್ಕೆ ಜಾಲರ್ ಅಂತಾರೆ. ಈ ಜಾಲರ್ನ ಹಿಡ್ಕೊಂಡ್ರೆ ಕಂಟ್ರೋಲ್. ಜಾಸ್ತಿ ಎಕ್ಸ್ಪೀರಿಯನ್ಸ್ ಬಾಯಲ್ಲಿ ಹಿಂಗ್ ಕೈ ಹಾಕಿ ಹಿಡ್ಕೊಂತಾರೆ, ಹಿಂಗ್ ಹಾಕಿ ಹಿಡ್ಕೊಂತಾರೆ. ಸೊ ಡಿಪೆಂಡ್ಸ್ ಆಗುತ್ತೆ ಯಾರ್ಯಾರು ಹೆಂಗೆ ಹಿಡಿತಾರೆ. ಹೌದಾ? ಬಟ್ ಕಿವಿ ಇಟ್ಕೊಂಡ್ರೆ ಕೆಲವ್ರಿಗಾಗಲ್ವಾ? ಕೆಲವ್ರಿಗಾಗಲ್ಲ ಸರ್. ಇದು ಅಬ್ಲಕ್ ಅಂತಾರೆ. ಯಾವ ಸರ್? ಇದು 3 ಕಲರ್ ಅಬ್ಲಕ್. ಓಕೆ. ಇದು 3 ಕಲರ್ ಅಲ್ಲಿ ಇದೆ. ಒಂದು ವೈಟ್, ಮರೂನ್, ಬ್ಲ್ಯಾಕ್ ಮಿಕ್ಸ್ಚರ್. ಸೊ ಇದು ತುಂಬಾ ಒಳ್ಳೆ ಮರಿ. ಇವನು ಸ್ವಲ್ಪ ಅಗ್ರೆಸಿವ್ ಕಡಿಮೆ ಇದ್ದಂಗಿದೆ. ಅಗ್ರೆಸಿವ್ ಇಲ್ವಾ? ಒಳ್ಳೆ ಮರಿ, ಸ್ಮೂತ್. ನಮ್ದ್ರಲ್ಲಿ ಎಷ್ಟೋ ಗಲಾಟೆ ಮಾಡಲ್ಲ, ಕೆಲವು ಹಿಡಿಯಕ್ಕಾಗಲ್ಲ ಹಂಗೆ. ಸರ್ ಇದು 110 kg ಇದೆ. 110 kg ಏನು ಆಲ್ಮೋಸ್ಟ್ ನೀವೆಲ್ಲ 100 ಮೇಲೇನೆ? ಹೌದು ಸರ್. ನಮ್ಮ ಹತ್ರ ಬಂದಾಗ ಎಲ್ಲ 60, 75 ಚಿಕ್ಕ ಮರಿಗಳಿತ್ತು. ನಾವು ಇದಕ್ಕೆ ಹಾರ್ಡ್ ವರ್ಕ್ ಇದ್ರ ಮೇಲೆ ನಾವು ಮಾಡಿದೀವಿ. ಬಿಗ್ ಲೆವೆಲ್ ಅಲ್ಲಿ ಹೋಗ್ಬೇಕಂದ್ರೆ ಚಿಕ್ಕದಾಗೆ ಹೋಗ್ಬೇಕು ಫಸ್ಟ್. ಹೈದರಾಬಾದಿ ಕ್ರಾಸ್ ಸರ್ ಇವನು. ಹೈದರಾಬಾದಿ ಕ್ರಾಸ್.
ಇದು ಫೇಸ್ ಇದೆಯಲ್ಲ ಈ ಟೈಪ್ ಬರುತ್ತೆ, ಇದು ಗಿಣಿ ಮೂಗು ಟೈಪ್ ಬರುತ್ತೆ. ಇದು ಹೈದರಾಬಾದಿ. ಹೈದರಾಬಾದಿಯಲ್ಲಿ ಯಾರು ಇಷ್ಟು ಹೈಟಲ್ಲಿ ಮಾಡಿಲ್ಲ, ಯಾರು ಇಷ್ಟು ವೇಟ್ ಮೇಲೆ ಮಾಡಿಲ್ಲ. 108 kg ಇದೆ ಸರ್. ಹೌದಾ? ಬೀಜದ್ದೆ ಇನ್ನ ಎಲ್ಲ ಬೀಜಿದ್ದೆ. ಅಂದ್ರೆ ನಾರ್ಮಲ್ ಆಗಿ ಇಷ್ಟು ಮಾಡಕ್ ಕಷ್ಟ ಆಗುತ್ತೆ ಹೈದರಾಬಾದಲ್ಲಿ ತುಂಬಾ ಕಷ್ಟ ಸರ್ ವೇಟ್ ಗೇನ್ ಮಾಡಿಸೋದು. ಅದರಲ್ಲೂ ನನ್ನ ಹತ್ರ ರಿಸಲ್ಟ್ ಇದೆ. ನೋಡಿ ಅದಕ್ಕೆ ಬಂದು ಇದಕ್ಕೆ ಸರ್ ಇಲ್ಲೇ ಬನ್ನಿ ಸರ್. ಇದು ಕೋಟಾ ಅಂತಾರೆ ಸರ್. ಇದು ಕೋಟಾ 90 kg ಅಲ್ಲಿ ಇದೆ ಸರ್ ಕೋಟಾ. ಇದರದ್ದು ಲುಕ್ಕೇ ಬೇರೆ, ಇದು ಶೇಪೇ ಬೇರೆ ಸರ್. ಇದು ನಿಮಗೆ ತೋರಿಸ್ತೀನಿ ತೆಗೆದು ನಾನು. ಈಸ್ ವೆರಿ ಅಗ್ರೆಸಿವ್ ಒಂದು ಸ್ವಲ್ಪ. ಹೌದಾ? ಈ ಜಾತಿನೇ ಅಗ್ರೆಸಿವ್ ಸರ್. ಇದು ಜಾತಿನೇ ಸಿಕ್ಕಾಪಟ್ಟೆ ಅಗ್ರೆಸಿವ್. ಆಮೇಲೆ ಮುಂಬೈಯಲ್ಲಿ ಜಾಸ್ತಿ ಶೋಕಿ ಮಾಡಿದ್ದು ಇದೆ. ಶೋಕಿ ಮಾಡೋದು ಇದೇ ಬ್ರೀಡ್ ಅಲ್ಲಿ ಜಾಸ್ತಿ ಶೋಕಿ ಮಾಡೋದು ಮುಂಬೈಯಲ್ಲಿ. ಇದು ಹೆಡ್ ಬಂದು ಏನ್ ಕೊಂಬು ಒಳ್ಳೆ ಜಿಂಕೆ ತರ ಇದೆ ಸರ್. ಈ ಜಾತಿ ಇದೆ. ಆಮೇಲೆ ಕ್ವಾಲಿಟಿ ಮರಿಗಳು ನಾನು ತಂದಿರೋದಲ್ವಾ, ಅದರಲ್ಲಿ ಈ ತರ ಬರ್ತದೆ ಶೇಪ್. ಇನ್ನೊಂದ್ರೆ 2 ಟೈಪ್ ಬರ್ತದೆ ಇದರಲ್ಲಿ. ಅದು ನಮ್ಮ ಹತ್ರ ಇದೆ, ಅವೈಲೇಬಲ್ ಇದೆ. ನಾನು ತೋರಿಸ್ತೀನಿ ನಿಮ್ಗೆ. ಈ ತರ ಮರಿಗಳು ಸಾಕ್ಬೇಕು ಅಂತ ನನಗೂ ಇಷ್ಟ. ಮನೆಗಿಂತ ಮರಿಗಳು ಬಂದ್ಬಿಟ್ರೆ ಕೋಟಾ ಜಾತಿವಾ. ಇದು ನೋಡಿ ಸರ್, ಅಣ್ಣ ತಮ್ಮಂದಿರು ಇರೋ ಇಬ್ರು ಅಣ್ಣ ತಮ್ಮಂದಿರು. ಹೌದಾ? ಕರಣ್ ಅರ್ಜುನ್ ಸರ್. ಇವನು ಹೋಗ್ಬಿಟ್ಟ ಅವನು. ಇವನ್ ಕರಣ್ ಇಲ್ಲೇ ಇದ್ದಾನೆ, ಅರ್ಜುನ್ ಹೋಗ್ಬಿಟ್ಟ ಸರ್. ಇದು ಬಂದು ಯಾವ ಜಾತಿ ಸರ್? ಇದು ಸರ್ ಇದು ಬಂದು ಸೋಜತ್. ಸೋಜತ್ 95 kg ಮೇಲೆ ಇದ್ದಾನೆ. RL ಅಲ್ಲಿ ಇದ್ದಾನೆ. ಒಂದು ಲುಕ್ ವೈಸ್ ನೋಡಿದ್ರೆ ಸೂಪರ್ ಲುಕ್ ಸರ್ ಇವನು ಅಲ್ವಾ? ನಿಮ್ಗೆ ಕೊಂಬು ಒಳ್ಳೆ ಬಾಚಿದಂಗಿದೆ ಎಲ್ಲ. ನೋಡಿ ಸರ್, ಈ ಕಡೆಯಿಂದ ತೋರಿಸ್ತೀನಿ ನಿಮ್ಗೆ. ಇವಂದು ಲುಕ್, ಇವಂದು ನೆಕ್ ಪೋರ್ಷನ್, ಇಂಥ ಮರಿ ನೋಡಿ ಸರ್ ಅಲ್ವಾ? ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲದೂ ಇದೆ ಸರ್. ಒಂದೊಂದು ಕ್ವಾಲಿಟಿಗೆ ಒಂದೊಂದು ತರ ಇರುತ್ತೆ ಅಲ್ವಾ ಸರ್? ಇದೆಲ್ಲ ಕ್ವಾಲಿಟಿ ಮರಿಗಳ ತರಕ್ಕೆ ತುಂಬಾ ಓಡಾಡಿದ್ದೀನಿ ಸರ್ ನಾನು. ಹೌದಾ? ತುಂಬಾ ಐಡೆಂಟಿಫೈ ಮಾಡೋದೇ ತುಂಬಾ ಕಷ್ಟ ಅಲ್ವಾ? ಹೌದು. ನಾನು ಬಿಸಿ ಶೆಡ್ಯೂಲ್ ನ ಬಿಟ್ಟು ಇದೆಲ್ಲ ನಾನು ಓಡಾಡಿದ್ದೀನಿ. ನೋಡಿ ಸರ್, ಎಲ್ಲ ಕರಣ್ ಅರ್ಜುನ್ ಇವರಿಬ್ರದ್ದು ಲುಕ್ ನೋಡಿ ಸರ್. ಇನ್ನ ವಾಶ್ ಆಗಿಲ್ಲ ಇವರು. ವಾಶ್ ಆದ್ರೆ ಪಿಂಕ್ ಅಲ್ಲೂ ಬರ್ತಾರೆ. ಪಿಂಕ್ ಅಲ್ಲಿ ಪತಿರಾ ಮಾತ್ರ ಬರ್ತಾರೆ. ಬಟ್ ಇದು ಸೋಜತ್ ಇವರು. ಅದ್ರಲ್ಲಿ ಇವರು ಹ್ಯಾಂಡ್ಸಮ್ ಹಂಕ್ ಅಂತಾರಲ್ಲ ಹಂಗೆ. ಇಬ್ರು 90+ ಅಲ್ಲಿ ಇದ್ದಾರೆ. ಇಬ್ರು 90+. ಬಕ್ರೀದ್ ಹಬ್ಬವರೆಗೂ 100 ನಾನು ರೀಚ್ ಮಾಡ್ತೀನಿ ಸರ್. ಹೌದಾ ಸರ್? ಇದು ಹಿಂದೆನೂ ಒಂದು ಹಿಸ್ಟ್ರಿ ಇದೆ ಸರ್. ಏನ್ ಸರ್? ಇದಕ್ಕೆ ಒಂದು ಸ್ಕಿನ್ ಇನ್ಫೆಕ್ಷನ್ ಆಗಿತ್ತು. ಸ್ಕಿನ್ ಇನ್ಫೆಕ್ಷನ್ ಆಗಿದ್ದರಿಂದ ನಾನು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದೆ. ಐವರ್ಮೆಟಿಕ್ ಇಂಜೆಕ್ಷನ್ ಇಂದಾನು ಕಡಿಮೆ ಆಗಿಲ್ಲ. ನಾನು ಹೆಬ್ಬಾಳಕ್ಕೂ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡಿಸಿ ಇವಾಗ ನೋಡಿ ಸರ್ ಶೈನಿಂಗ್ ಹೆಂಗಿದೆ ಅಲ್ವಾ? ಏನ್ ಮಾಡಿದಿರಿ ಸರ್ ಅಷ್ಟೊಂದು ನೈಸ್ ಆಗಿ? ನಿಮ್ಗೆ ಗೊತ್ತಾಗ್ಬಿಟ್ಟಿದೆಯಾ ಹೆಂಗೆ ಟ್ರೀಟ್ ಮಾಡೋದು? ಇದಕ್ಕೋಸ್ಕರನೇ ಸರ್ ನಾನು ಇಲ್ಲಿ ಟ್ರೈನಿಂಗ್ ತಗೊಳ್ತಾ ಇರೋದು. ಇದಕ್ಕೋಸ್ಕರನೇ ನಾನು ಇಲ್ಲಿ ಸಾಕಿ ನಾನು ಟ್ರೈನ್ ಆಗ್ತಾ ಇರೋದು. ಸ್ವಂತ ನಾನು ಪ್ರಿಪೇರ್ ಆಗಿ, ನಾನು ನಮ್ಮ ಅಣ್ಣಂದಿರೋ ನಮ್ಮ ಹುಡುಗರು ಎಲ್ಲ ಪ್ರಿಪೇರ್ ಆಗ್ತವ್ರೆ. ಇದು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಾವು ಅಷ್ಟೇ ಸರ್. ಇದು 118 kg ಇದೆ ಸರ್. 118 kg. 118 ಚೆನ್ನಾಗಿ ರಿಕವರ್ ಆಗಿಬಿಡ್ತಾ ಇದ್ದಾರೆ. ರಿಕವರ್ ಆಗಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸರ್. ಇದು ಬೀಟಲ್ಲೇ ಸರ್ ಇದು ಅಲ್ವಾ ಸರ್? ಇದು ಮಾಲ್ವಾ ಅಂತಾರೆ. ಪ್ಯೂರ್ ಪಿಂಕ್ ಅಲ್ಲಿ ಬರ್ತದೆ. ಇದು ಮಾಲ್ವಾ ಜಾತಿ. ಮಾಲ್ವಾ ಕೂದಲು ಬರುತ್ತಲ್ಲ, ನನ್ನ ಕೈನು ನೋಡಿ ಸರ್ ಅಲ್ವಾ? ಕಾಣದೇ ಇಲ್ಲ ಅದು ಚೆಸ್ಟ್ ಮೇಲೆ. ಇವನು ವೇಟ್ ಅಲ್ಲಿ 100 kgನೇ ಸರ್ ಇರೋದು. ಬಟ್ ಇವನು ತುಂಬಾ ಅಗ್ರೆಸಿವ್ ಸರ್. ಇವನು ಅಲ್ವಾ? ಸಿಕ್ಕಾಪಟ್ಟೆ ಅಗ್ರೆಸಿವ್. ಇವನು ಅವ್ನ ಫೇಸ್ ಕಟ್ ನೋಡಿ ಸರ್, ಪಂಚ್ ನೋಡಿ. ಮಾಲ್ವಾ ಹಂಸ ಕ್ರಾಸ್ ಅಲ್ಲಿ ಬಂದಿರೋದು. ಇದು ಯುನಿಕ್ ಅಂತ ಹೇಳ್ತಾರೆ ಇದಕ್ಕೆ. ಕಿವಿ ಚಿಕ್ಕದ್ ಬರ್ತದೆ. ಇದು ವಾಶ್ ಆದ್ರೆ ಇನ್ನ ಸೂಪರ್ ಆಗಿ ಕಾಣುತ್ತೆ ನೋಡಿ ಸರ್. ಕುದುರೆ ಇದ್ದಂಗಿದೆ ನೋಡಿ ಸರ್. ವೈಟ್ ಅಲ್ಲಿ ಪಂಜಾಬಿ ಬೀಟಲ್. ಯಾರ ಹತ್ರನೂ ಅವೈಲೇಬಲ್ ಇಲ್ಲ ಸರ್ ಇಂಥದ್ದು ಮರಿ. ಎಲ್ಲಾದ್ರೂ ಒಂದು ಸ್ಪಾಟ್ ಬಂದಿರ್ತದೆ. ನನ್ನ ಹತ್ರ ಪ್ಯೂರ್ ವೈಟ್ ಸರ್. 110 kg ಇದೆ ಸರ್. 110 kg ಇದೆ ಸರ್. ನೋಡಿ ಒಂದು ಶೇಪ್ ನೋಡಿ ಸರ್ ಮುಂದೆ. ಸರ್ ಇದು ಮರಿ ನಾನು ಪರ್ಚೇಸ್ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಟ್ರಾವೆಲಲ್ಲಿ ತುಂಬ ವೇಟ್ ಲಾಸ್ ಮಾಡ್ತು ಸರ್ ಇದು. ನಾನು ತಗೊಂಡಾಗ ಇದು 75 kg ಇತ್ತು ಸರ್. ನನ್ನ ಹತ್ರ ಬರೋ ಅಷ್ಟೊತ್ತಿಗೆ 55 kg ಆಗ್ಬಿಟ್ಟು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ನಾವು ನೋಡಿ ಹೆಂಗಿದಾನೆ ಹೀರೋ ಇದ್ದಂಗೆ, ಫುಲ್ ಹೀರೋ ತರ ಮಿಂಚ್ತಾನೆ. ಈಗ ಬ್ರೀಡಿಂಗ್ ಯಾರಾದರೂ ತಗೋಬೇಕು ಅಂತಂದ್ರೆ ಹೇಗೆ ರೀಚ್ ಆಗ್ಬೇಕು ನಿಮ್ಮನ್ನ?
ಈಗ ನಾವೇನೋ ನಂಬರ್ ಕೊಟ್ಟಿರ್ತೀವಿ, ನಾನು ನಂಬರ್ ಕೊಟ್ಟಿರ್ತೀರಾ. ಮತ್ತೆ ತುಂಬಾ ಈಸಿ ಇದೆ ಸರ್. ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ, ಫ್ಯಾಕ್ಟ್ರಿ ಸರ್ಕಲ್ ಅಂದ್ರೆ ಎಲ್ಲೋದ್ರೂ ನಿಮ್ಗೆ ಗೊತ್ತಾಗುತ್ತೆ. ಜಸ್ಟ್ ಅಲ್ಲೇ ಪಕ್ಕದಲ್ಲೇ ರೋಡ್ ಸೈಡ್ ಅಲ್ಲೇ ಇದೀವಿ ನಾವು. ರೋಡ್ ಸೈಡ್ ಅಲ್ಲೇ. ಬೆಂಗಳೂರು ದೊಡ್ಡಬಳ್ಳಾಪುರ ಹೈವೇ ಅಲ್ಲೇ ನಿಮ್ಗೆ ರೋಡ್ ಕಾಣುತ್ತೆ, ನಮ್ದು ಫಾರ್ಮೇ ಕಾಣುತ್ತೆ. ವಾಕಬಲ್ ಡಿಸ್ಟೆನ್ಸ್, ಬಸ್ಸಲ್ಲಿ ಬಂದ್ರು ವಾಕಬಲ್ ಡಿಸ್ಟೆನ್ಸ್. ಗೋಟ್ ಫಾರ್ಮ್ ಹೆಸರು ಬಂದು ಅಲ್ಲಿ ಗೋಟ್ ಫಾರ್ಮ್ ಅಂತ. ತಗೋಬೇಕು ಅಂತಂದ್ರೆ ಯಾರಾದ್ರೂ ಬ್ರೀಡಿಂಗ್ ಪರ್ಪಸ್ಗೆ, ಸೊ ಕೆಜಿ ವೈಸ್ ಎಷ್ಟಾಗತ್ತಣ್ಣ ಸರ್? ನಾವು ಕೆಜಿ ವೈಸ್ ಅಂತೂ ಸೇಲ್ ಮಾಡಲ್ಲ, ಯಾಕಂದ್ರೆ ನಾವು ಬೀಜ ಹೊಡಿಸಿ ಸಾಕಿ ಕೆಜಿ ವೈಸ್ ಮಾಡ್ಬೋದು. ಒಂದು ಮರಿನ 100 kg ಬೆಳೆಸ್ಬೇಕಂದ್ರೆ ತುಂಬ ಕಷ್ಟ ಬೀಳಬೇಕು. 100 kg ಮೇಲೆ ದಾಟಬೇಕಂದ್ರೆ ಆ ಮರಿ ಅದ್ರ ಮೇಲೆ ಇನ್ನೂ ಡಬಲ್ ಕಷ್ಟ ಆಗುತ್ತೆ. 100ಕ್ಕೆ ಯಾವ ಮರಿನೂ ಎಲ್ಲ ಲಾಕ್ ಆಗುತ್ತೆ, ಕೆಲವು 80ಕ್ಕೆ ಲಾಕ್ ಆಗುತ್ತೆ, ಕೆಲವು 100ಕ್ಕೆ ಲಾಕ್ ಆಗುತ್ತೆ. 100 ಮೇಲೆ ಮಾಡಬೇಕಂದ್ರೆ ಅದ್ರ ಹಿಂದೆ ತುಂಬ 24 hours ಬಿದ್ದಿರಲೇಬೇಕು ಸರ್. ಸೊ ಇದೆಲ್ಲ ಕೆಜಿ ವೈಸ್ ಬರಲ್ಲ, ಇದೇನಾದರೂ ಪೀಸಿನ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಕರೆಕ್ಟಾಗಿ ಒಳ್ಳೆ ಜಾತಿ ಮೇಕೆ ಹಾಕೊಂಡ್ರೆ ನೀವು ಆರಾಮಾಗಿ ಒಳ್ಳೆ ಬ್ರೀಡ್ ಲೈನ್ ಇಂದ ನೀವು ಆರಾಮಾಗಿ ಒಂದು ಫಾರ್ಮೇ ಸೆಟಪ್ ಮಾಡ್ಕೊಬೋದು ಸರ್. ಒಂದು ಹೆಚ್ಚು ಕಮ್ಮಿ ಒಂದು 2 ತಳಿಯಿಂದ ಆರಾಮಾಗಿ ಒಂದು ಫಾರ್ಮ್ ಸೆಟಪ್ ಮಾಡ್ಕೊಬೋದು. ಒಳ್ಳೆ ಬ್ರೀಡ್ ಲೈನ್ ಒಂದು ಹೆಣ್ಮರಿ ತಗೊಂಡು ಒಂದೇ ಒಂದು ಗಂಡು ಮರಿ 10 ಹೆಣ್ಮರಿ ತಗೊಂಡು ಕರೆಕ್ಟಾಗಿ ಫಾರ್ಮಿಂಗ್ ಮಾಡಿದ್ರೆ ಫಾರ್ಮರ್ಸ್ಗೆ ತುಂಬ ಅನುಕೂಲ ಆಗುತ್ತೆ. ಮತ್ತೆ ಅವರು ಒಂದು ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ ಸರ್. 20 ಮೇಕೆ ಇಟ್ಕೊಂಡು ಒಂದು ಒಳ್ಳೆ ಬ್ರೀಡರ್ನ ಇಟ್ಕೊಂಡ್ರೆ 3 ವರ್ಷ ಇನ್ಕಮ್ ನೋಡಿಲ್ಲ ಅಂದ್ರೆ ಈ ಎಲ್ಲ 3 ವರ್ಷದ ಇನ್ಕಮ್ ನ ಒಂದೇ ಸತಿ ಕೊಡ್ತದೆ. ಇದು ಹಂಗೆ ಲೈನ್ ಇದೆ. ಸೊ ಈಗ ಯಾರು ಬಕ್ರೀದಿಗೆ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಸೊ ಡೈರೆಕ್ಟ್ ಇಲ್ಲಿ ಬಂದು ಬೇಸಿಕ್ ಕಾನ್ಸೆಪ್ಟ್ ಇದು ಬಕ್ರೀದೇ ಮೇಜರ್ ಕಾನ್ಸೆಪ್ಟ್. ಯಾಕಂದ್ರೆ ರೈತರು ಬರ್ತಾರೆ, ಅವ್ರಿಗೆ ಏನೇನು ಬೇಕೋ ಅದು ತಗೊಂಡು ಹೋಗ್ತಾ ಇರ್ತಾರೆ. ಅದು ಎವ್ರಿ ಇಯರ್ ನಡೀತದೆ ಅದು ಪ್ರೋಸೆಸ್. ಇದು ಒನ್ ಟೈಮ್ ಬಕ್ರೀದು. ಬಕ್ರೀದಿಗೆ ಒಳ್ಳೆ ಮರಿನೇ ಬೇಕು, ಒಳ್ಳೆ ಹೈಟ್ ಲೆಂತ್ ಇರಬೇಕು, ಒಳ್ಳೆ ವೇಟ್ ಇರಬೇಕು, ಒಳ್ಳೆ ಎಲ್ಲಾ ಮರಿಗಳು ಬರಲ್ಲ ಸರ್. ಹೈಟ್ ಲೆಂತ್ ವೇಟ್ ಎಲ್ಲ ಬ್ರೀಡ್ ಲೈನ್ ಇರಬೇಕು ಮೇನ್. ಫಸ್ಟ್ ಆಫ್ ಆಲ್ ಬ್ರೀಡ್ ಲೈನ್ ಇರಬೇಕು, ಮತ್ತೆ ಇಮ್ಯುನಿಟಿ ಪವರ್ ಇರಬೇಕು. ಅವಾಗ ಹೋಗಿ ವೇಟ್ ಲೆಂತ್ ಹೈಟ್ ಎಲ್ಲ ತಗೊಂತದೆ. ನಾನು ನೋಡಿದೀವಿ ಎಲ್ಲ ಒಳ್ಳೆ ಲುಕ್ ಕಾಣ್ತಾ ಇದೆ. ಬಕ್ರೀದಿಗೆ ಒಳ್ಳೆ ಹೇಳಿ ಮಾಡಿಸಿದ್ದು ಮೇಕೆಗಳಲ್ವಾ ಇವು? ಸೊ ನಿಮ್ ಕಾನ್ಫಿಡೆಂಟ್ ಪ್ರಕಾರ ಈ ತರ ಒಂದು ಫಾರ್ಮಿಂಗ್ ಮಾಡಿದ್ರೆ ಒಂದು ಆದಾಯ ಮಾಡ್ಬೋದಾ ಯಾರಾದ್ರೂ? 100%